ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚ ವಿಷ್ಣು ಪತ್ಯಂಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಸೋದೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡು ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಭಾಳಷ್ಟು ಜನಕ್ಕೆ ವಾಂತಿ. ಈ ವಾಂತಿ ಸಮಸ್ಯೆ ಇತ್ತು ಅಂತಂದರೆ ಏನು ಅಂತ ಈಗ ಟ್ರಾವೆಲ್ ಟ್ರಾವೆಲ್ ಮಾಡಬೇಕಾದ್ರೆ ನೀವೇನು ಮಾಡ್ತಿದ್ರೆ ಏನಿಲ್ಲ, ಜಸ್ಟ್ ಒಂದು ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣು ತೆಗೆದುಕೊಂಡು ಸ್ವಲ್ಪ ಮೇಲ್ಗಡೆ ವಾಂತಿ ಬರ್ತಾ ಇತ್ತು ಕಿತ್ಬಿಟ್ಟು ಸ್ಮೆಲ್ ತೊಗೊಳ್ಳಿ, ನಿಮಗೆ ವಾಂತಿ ಹೊರಟೋಗ್ಬಿಡುತ್ತೆ. ಅಥವಾ ಈರುಳ್ಳಿ ತೊಗೊಳ್ಳಿ, ಈರುಳ್ಳಿನ ಕಿತ್ಬಿಟ್ಟು ಸ್ಮೆಲ್ ತೊಗೊಳ್ಳಿ, ಹೊರಟೋಗ್ಬಿಡ್ತದೆ ನಿಮಗೆ, ಅದೆಲ್ಲ ವಾಂತಿ ಹೊರಟೋಗ್ಬಿಡ್ತದೆ. ಹಾಗಾಗಿ ಈ ವಾಂತಿಯ ಒಂದು ಸಮಸ್ಯೆ ಇತ್ತು ಅಂತಂದರೆ, ಅಥವಾ ಪದೇ ಪದೇ ವಾಕರಿಕೆ ಬರ್ತಾಯಿತ್ತು, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಾಯ್ತಲ್ಲ, ಅಂಥವ್ರು ಏನು ಮಾಡಬೇಕು? ವಾಂತಿ ಸಮಸ್ಯೆ ಇರೋವಂಥ ಅಪಾನ ಮುದ್ರೆಯನ್ನು ಮಾಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಅಪಾನ ಮುದ್ರೆಯನ್ನು ಮಾಡ್ತು ಅಂದರೆ ವಾಂತಿ ಕಡಿಮೆ ಆಗಿಬಿಡುತ್ತೆ ಗೊತ್ತಾಯ್ತಲ್ಲ. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ವಾಂತಿ ಬೇಗ ಅಂದರೆ ಬೇಗ ಕಡಿಮೆ ಆಗಿಬಿಡುತ್ತೆ. ಎಷ್ಟು ನಿಮಿಷ ಮಾಡಬೇಕು ಅಂದರೆ 15ರಿಂದ 20 ನಿಮಿಷಗಳ ಕಾಲ ಮಾಡಿ ಗೊತ್ತಲ್ಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ನಾನು ಮೊನ್ನೆ ಏನು ಹೇಳಿದ್ದೆ, ನೀವು ಏನೇ ಮಾಡಿದ್ರೂ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿ, ಕಲ್ಪನೆಯನ್ನು ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಕಲ್ಪನೆಯನ್ನು ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಲ್ಪನೆಯನ್ನು ಮಾಡಿಕೊಳ್ಳುವುದಿಲ್ಲವೋ ಅಷ್ಟು ಸರಿಯಾಗಿ ನಿಮಗೆ ವರ್ಕು ಆಗೋದಿಲ್ಲ ಅದಲ್ಲ. ಅದಕ್ಕೇನು ಮಾಡಬೇಕು ಅಂತ ಭಾಳಷ್ಟು ಜನ ಕಲ್ಪನೆ ಮಾಡ್ಕೋತಾರೆ. ಆದರೆ ಗುರುಗಳೇ, ನೀವು ಹೇಳ್ದಂಗೆ ಕಲ್ಪನೆ ಮಾಡ್ಕೋತೀನಿ 3 ತಿಂಗಳಿಂದ, ಆಯ್ತಾನೆ ಇಲ್ಲ ಗುರುಗಳೇ. ನೀನು ಕರೆಕ್ಟಾಗಿ ಕಲ್ಪನೆ ಮಾಡಿಕೊಂಡು 3 ತಿಂಗಳಲ್ಲ 3 ದಿನ ಮಾಡ್ಕೊಂಡ್ರೆ ನಿಮ್ಗೆ ಬಂದು ಮಾಡುತ್ತೆ. ಆದರೆ ನಿಮ್ಗೆ ಏನಕ್ಕೆ ಕಲ್ಪನಾ ಶಕ್ತಿ, ಇದೊಂದು ಶಕ್ತಿ, ಕಲ್ಪನಾ ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಬುದ್ಧಿಶಕ್ತಿ ಎಲ್ಲವೂ ಕೂಡ ಒಂದೊಂದು ಶಕ್ತಿ, ಮನಃಶಕ್ತಿ, ಆತ್ಮಶಕ್ತಿ ಇದೆ. ಮೇ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ, ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ರಿಜಿಸ್ಟರ್ ಆಗಿ, ಖಂಡಿತವಾಗ್ಲೂ ಕೂಡ ಆ ಹಣ ವಶೀಕರಣ, ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ. ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಏನಕ್ಕೆ? 4 ಜನ ನಂಗೆ ಗೌರವ ಕೊಡಲಿ, ಅವ್ರು ವಶೀಕರಣ ಆಗದಿದ್ದರೆ ಪರವಾಗಿಲ್ಲ, ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋದು. ಅದಕ್ಕೋಸ್ಕರ ನಾವು ಜನವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು. ಮೇ 10ನೇ ತಾರೀಕಿಂದ 7 ದಿನದ ಒಂದು ಕ್ಲಾಸ್ ಇದೆ, ಕಾರ್ಯಾಗಾರ ಇದೆ. ಇನ್ನು 2 ದಿನ ನೀವು 1000 ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖಾಮುಖಿಯಾಗಿ. ಅದ್ಭುತವಾದಂಥ ಕ್ಲಾಸಸ್ಸು. ಅದನ್ನು ನೀವು 7 ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ, ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ. ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಒದ್ದಾಡ್ತಾರೆ ಜನ. ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಬರಬೇಕಾಗಿರೋ ದುಡ್ಡು ಇದೆಯಲ್ಲ, ಅದು ತುಂಬ ಅಂದರೆ ತುಂಬ. ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿಮಗೆ ದುಡ್ಡು ಬರ್ತಾನೇ ಇರಬೇಕು, ದುಡ್ಡು ಖರ್ಚೇ ಆಗಬಾರ್ದು. ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಾಗಾರ ಮತ್ತು ಶಿಬಿರ ಅಂತ ಹೇಳ್ಬೋದು. ಭಾಳಷ್ಟು ಜನ ಏನು ಮಾಡ್ತಾರೆ, ಕಲ್ಪನೆ ಮಾಡ್ಕೋತಾರೆ. ಆದರೆ ಆ ಕಲ್ಪನೆಯಲ್ಲಿ ಡೌಟ್ ಇರುತ್ತೆ. ನಾನೇನೋ ಬರುತ್ತಾ ಇಲ್ವಾ, ಹೆಂಗೆ ಬರುತ್ತೆ, ನನಗೆ ಬರುತ್ತಾ ಅಥವಾ ಪಕ್ಕದ ಮನೆಯವ್ರಿಗೆ ಬರುತ್ತಾ, ಅಥವಾ ಬಂದರೆ ಏನು ಮಾಡಬೇಕು, ಬಂದರೆ ನನ್ನ ಕೆಪಾಸಿಟಿ ಇಲ್ವಲ್ಲ, ಅಷ್ಟು ದುಡ್ಡು ಬಂದರೆ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು, ಯಾಕಂದ್ರೆ ಬರೋದೇ ಇಲ್ವೋ, ಬಂದರೆ ಅಟ್ಲೀಸ್ಟು ಅಷ್ಟಿಲ್ಲದ್ರೆ ಸ್ವಲ್ಪ ನಾವು 10 ಲಕ್ಷ ಬರಬೇಕು, ಅಟ್ಲೀಸ್ಟ್ 1 ಲಕ್ಷನಾದ್ರು ಬರಲಿ, ಅದು ಇನ್ಯಾವಾಗ ಬರುತ್ತೋ, ಈ ರೀತಿ ಡೌಟ್ ಇಟ್ಕೋತು ಅಂತಂದರೆ ಖಂಡಿತ ವಿಜುವಲೈಸೇಷನ್ ವರ್ಕ್ ಆಗೋಲ್ಲ. ಯಾಕಂದರೆ ಆ ಕಲ್ಪನಾ ಶಕ್ತಿಯಲ್ಲಿ ನೀವು ನೆಗೆಟಿವನ್ನೇ ಮಿಕ್ಸ್ ಮಾಡಿಬಿಡ್ತೀರ. ಡೌಟ್ ಅನ್ನುವಂತಹ ಒಂದು ನೆಗೆಟಿವ್ ಮಿಕ್ಸ್ ಮಾಡಿಬಿಡ್ತು ಅಂತಂದರೆ ನೀವು 10 ಲಕ್ಷ ಅಂತ ನೀವು ಎಷ್ಟು % ನೆಗೆಟಿವ್ ಬೇಗ ಬೆರೆತೋಗ್ಬಿಡ್ತದೆ.
ಕಲ್ಪನಾ ಶಕ್ತಿ ಇದೆಯಲ್ಲ 100% ನಿಮ್ಗೆ ತಂದುಕೊಡ್ಬೇಕು ಅಂತ ಇರುತ್ತೆ, ಅದಕ್ಕೆ ಇಷ್ಟ ಮತ್ತು ಅದು ತಂದುಕೊಡುತ್ತೆ. ನೀವು ಡೌಟು ಅನ್ನುವಂತಹ ಒಂದು ನೆಗೆಟಿವ್ನ ಮಿಕ್ಸ್ ಮಾಡ್ಕೊತು ಅಂತ ಅದು ಮಲ್ಟಿಪ್ಲೈ ಆಗುತ್ತೆ. 1 2 ಆಗುತ್ತೆ, 2 10 ಆಗುತ್ತೆ, 10 20 ಆಗುತ್ತೆ, 20 40 ಆಗುತ್ತೆ, 40 80 80 100 ಆಗುತ್ತೆ ಈ ಥರ. ಅದಕ್ಕೋಸ್ಕರ ನೀವು ಕಲ್ಪನಾ ಶಕ್ತಿಯನ್ನು ಕಣ್ಮುಚ್ಕೊಂಡು ಕಲ್ಪನೆ ಮಾಡ್ಕೋತಾ ಇದ್ದಾಗ, ಈಗ ಕತೆಗಳು ಹೆಂಗೆ ಹುಟ್ಟುತ್ತೆ, ಏನೋ ಒಂದು ಕಲ್ಪನಾದ ಕತೆ ಹುಟ್ಟುತ್ತೆ. ಅದನ್ನೊಬ್ಬರು ಡೈರೆಕ್ಟರ್ಗೆ ಹೇಳಿದಾಗ ಅವನಿಗೆ ಅದನ್ನು ಅದೇ ಥರ ಮಾಡ್ತಾನೆ, ಕಲ್ಪನೆಯಿಂದನೇ ಆಗುವಂಥದ್ದು. ಈ ಸಾಫ್ಟ್ವೇರು ಫಸ್ಟು ಅನ್ಕೋತಾನೆ ಮನಸ್ಸಲ್ಲಿ, ಇವನು ಡ್ರಾಯಿಂಗ್ ಬರೀಬೇಕು, ಫಸ್ಟು ಮನಸ್ಸಲ್ಲಿ ಬರೆದ ಮೇಲೇ ಇವನು ಇಲ್ಲಿ ಬರೆಯೋಕ್ಕಾಗೋದು. ಅದಕ್ಕೋಸ್ಕರ ಕಲ್ಪನಾ ಶಕ್ತಿ ತುಂಬ ಅಂದರೆ ತುಂಬ ಪವರ್ಫುಲ್ ಇರುತ್ತೆ. ಆ ಕಲ್ಪನಾ ಶಕ್ತಿಯಲ್ಲಿ ಡೌಟ್ ಇರಬಾರ್ದು. ಡೌಟ್ ಇತ್ತು ಅಂತಂದರೆ ವರ್ಕ್ ಆಗಲ್ಲ, ಗೊತ್ತಲ್ಲ. ದುಡ್ಡು ಬರಬೇಕು ಅಂದರೆ ಖಂಡಿತ ಬರುತ್ತೆ, ಆದರೆ ದುಡ್ಡು ಬರುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಅಂತಂದರೆ ಖಂಡಿತ ಬರಲ್ಲ. ಇದೇ ಇವತ್ತಿನೊಂದು ಮನಿ ಸೂತ್ರದ ವಿಚಾರ. ಇನ್ನು ಶತ್ರುಗಳಿಂದ ನಿಮ್ಮ ಯಜಮಾನರಿಗೆ ಗಂಡಾಂತರ ಇತ್ತು ಅಂತಂದರೆ, ಗಂಡನಿಗೆ ಗಂಡಾಂತರ ಇತ್ತು ಅಂದರೆ ಶತ್ರುಗಳಿಂದ ಅಂದರೆ, ಅದನ್ನು ಕೇವಲ ಒಂದೇ ಒಂದು ಸೌತೆಕಾಯಿಯಿಂದ ಸಂಪೂರ್ಣವಾಗಿ ದೂರ ಮಾಡ್ಕೊಡ್ಬೋದು. ಅದಕ್ಕೆ ನಾನು ಯಾವ ತಂತ್ರವನ್ನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಶತ್ರುಗಳಿಂದ ಗಂಡಾಂತರ ಇತ್ತು ಅಂತಂದರೆ ಯಾವ ತಂತ್ರವನ್ನು ಮಾಡಿದ ಅನುಕೂಲ ಆಗುತ್ತೆ ಅಂತಂದರೆ, ಏನಿಲ್ಲ, ತಲೆನೇ ಕೆಡಿಸ್ಕೊಬೇಡಿ. ನೀವು ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ, ಒಂದು ಅಂಗೈ ಎಷ್ಟಿರೋವಂಥ ಒಂದು ಕರ್ಚೀಫ್ ಎಷ್ಟಿರೋಂಥ ತೊಗೊಳ್ಳಿ, ಒಂದು 5-6 ಒಣಮೆಣಸಿನಕಾಯಿಯನ್ನು ಹಾಕಿ. ಅದಲ್ಲ, ಈ ಒಣಮೆಣಸಿನಕಾಯಿ ಅಂತಂದರೆ ಶತ್ರುವಿನ ಒಂದು ಸಂಕೇತ. ನೋಡಿ, ಶತ್ರುಗಳಿತ್ತು ಅಂತಂದರೆ ನಾವು ಬೆಳೀತೀವಿ ಗೊತ್ತಲ್ಲ, ಬಟ್ ಅದು ಅತಿಯಾದ ಅಮೃತನೂ ವಿಷಯ. ಯಾಕಂದರೆ ನಿನ್ನ ಯೋಗ್ಯತೆ ಇಲ್ಲ, ಯಾರೋ ಒಬ್ಬ ನಿಂತೆ, ನೀವು ಹೋಗಿ ಕುರಿ ಮೇಯಿಸಿ ಹೋಗು, ನಿನ್ಗೆ ಹೋಗ್ತಾ ಇಲ್ಲ ಈ ಒಂದು ಜಾಬ್ ಮಾಡೋದಕ್ಕೆ. ಅವನು ಆಯಿತು ಅಂದ್ಬಿಟ್ಟು ಕುರಿ ಮೇಯಿಸಿ 100 ಕುರಿ 1000 ಕುರಿ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾನೆ. ಆ ಥರ ಶತ್ರುಗಳು ಕೂಡ ಒಂದು ಪಾಸಿಟಿವ್ ಆಗುತ್ತೆ, ಬಟ್ ಅತಿ ಆಯಿತು ಅಂತಂದರೆ ಅಮೃತನ ವಿಷ. ಅದಕ್ಕೋಸ್ಕರ ದೂರ ಆಗಬೇಕು ಅಂತಂದರೆ ನೀವೇನೊಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಒಂದು 4-5 ಅಥವಾ 5-6 ಇಷ್ಟೊಂದು ಒಣಮೆಣಸಿನ್ಕಾಯಿನ ಹಾಕಿ, ಆಮೇಲೆ ನೀವೇನು ಮಾಡಿ ಅಂತಂದರೆ ಅದಕ್ಕೆ ಒಂದು ಸೌತೆಕಾಯಿನ ತೊಗೊಳ್ಳಿ. ಆ ಸೌತೆಕಾಯಿನ ಕೈಯಲ್ಲೇ ಮುರಿಬೇಕು, ಚಾಕು ತೊಗೊಂಡು ಮುರಿಬಾರ್ದು. ಅರ್ಧ ಹೋಳನ್ನು ಮಾತ್ರ ಅದು ಒಳಗಡೆ ಹಾಕಬೇಕು, ಗೊತ್ತಲ್ಲ. ಆಮೇಲೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ತುಂಬ ಸರಳವಾಗಿ ಗೊತ್ತಲ್ಲ, ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ 6 ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತೀರೋಗ್ಬಿಡುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಾರೆ, ಅದು ಆಗ್ತಾಯಿಲ್ಲ ಗುರುಗಳೇ, 7-8 ಲಕ್ಷ ಖರ್ಚಾಗುತ್ತೆ, ಮಕ್ಕಳು ಮದುವೆ ಮಾಡಬೇಕು, ಆಸ್ತಿ ಪಾಸ್ತಿ ಅಂತ ಮಾಡಬೇಕು, 20 ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ, ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ. ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ, ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ. ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಯಾವುದಲ್ಲಿ ಬರೀಬೇಕು ಅಂತ ಚೀಟಿಯಲ್ಲೇ ಬರೀರಿ. ಯಾವ ಪೆನ್ನಲ್ಲಿ ಬರೀಬೇಕು? ಕೆಂಪು ಪೆನ್ನಲ್ಲಿ 3 ಬಾರಿ ಮತ್ತು ಕಪ್ಪು ಪೆನ್ನಲ್ಲಿ 3 ಬಾರಿ ಬರೀಬೇಕು ಗೊತ್ತಲ್ಲ. ಆಮೇಲೆ ನೀಲಿ ಪೆನ್ನಲ್ಲಿ 3, ಟೋಟಲ್ 9 ಬಾರಿ ಬೇರೆ 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 ಕಲರಲ್ಲಿ ಬರೀಬೇಕು. ಅದನ್ನು ಬರೆದು ಚೀಟಿಯನ್ನು ಮಡಿಸಿ ಆ ಒಂದು ಗಂಟಿನ ಒಳಗಡೆ ಹಾಕಬೇಕು. ಹಾಕಿ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಗಂಟನ್ನು ಕಟ್ಟಿದ ಸೂರ್ಯ ಮುಳುಗಿದ ನಂತರ ಆ ಒಂದು ಗಂಟನ್ನು ತೆಗೆದುಕೊಂಡೋಗಿ ಯಾವುದಾದ್ರೂ ಒಂದು ಬಯಲಿನ ಒಂದು ಪ್ರದೇಶದಲ್ಲಿ ಅದನ್ನು ಹಾಕಿ ಅದರ ಮೇಲೆ ಕರ್ಪೂರವನ್ನು ಹಾಕಿ ಅದೊಂದು ಕಡ್ಡಿಯನ್ನು ಇಟ್ಟು ಅದನ್ನು ಸುಟ್ಟಾಕಬೇಕು ಗೊತ್ತಾಯ್ತಲ್ಲ.
ತುಂಬ ಸರಳವಾದಂಥದ್ದು. ಇನ್ನು ಸರಳವಾಗಿಂತ ಬಟ್ ಏನಂತಂದರೆ ಈ ಒಂದು ಗಂಟನ್ನು ನೀವು ಸಾಧ್ಯ ಆಯಿತು ಅಂತಂದರೆ ನಿಮ್ಮ ಯಜಮಾನರಿಗೆ ದೃಷ್ಟಿ ತೆಗೀರಿ. ಹಿಂಗೆ 3 ಬಾರಿ, ಹಿಂಗೆ 3 ಬಾರಿ, ಹಿಂಗೆ ಅಕಸ್ಮಾತ್ ಅವ್ರು ಇಲ್ಲ, ಅವ್ರು ತೆಗೆಸ್ಕೊಳ್ಳಲ್ಲ, ಇದೆಲ್ಲ ನಂಬಲ್ಲ ಅಂದರೆ ನೀವು ದೃಷ್ಟಿ ತೆಗೆದೆ ಹಂಗೆ ನೀವು ಮಾಡಿ. ಗೊತ್ತಾಯ್ತಲ್ಲ. ಇತ್ತು ಅಂತಂದರೆ ಬೇಗ ಆ ಒಂದು ಗಂಡಾಂತರಗಳು ಇತ್ತು ಅಂತಂದರೆ ಅದೆಲ್ಲವೂ ಕೂಡ ಪರಿಹಾರ ಆಗಿಬಿಡುತ್ತೆ. ಥರ ತುಂಬ ಸರಳವಾದಂಥ ಒಂದು ಪರಿಹಾರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ಯಂತ್ರ ತೆಗೆದುಕೊಂಡು ಈ ಅಕ್ಷಯ ತೃತೀಯ ದಿನ ನೀವು ದುಡ್ಡು ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿ. ಯಾರು ಆಲ್ರೆಡಿ ತೆಗೆದುಕೊಂಡಿರೋ ಅವ್ರ ದುಡ್ಡು ಮೇಲೆ ಇಟ್ಟು ಪೂಜೆ ಮಾಡಿ. ತೆಗೆದುಕೊಂಡು ನೀವು ಅದನ್ನು ಇಟ್ಟು ಪೂಜೆ ಮಾಡಿ. ಅದು ಇನ್ನಷ್ಟು ಪವರ್ ಆಗುತ್ತೆ. ಈ ಅಕ್ಷಯ ತೃತೀಯ ಸಮಯದಲ್ಲಿ ತಗೋತು ಅಂತ ಬೇರೆ ಸಮಯದಲ್ಲಿ ತಗೊಳ್ಳು, ಈ ಸಮಯದಲ್ಲಿ ತಗೋತು ಅಂತಂದರೆ 10ರಷ್ಟು ಪವರ್ ಇರುತ್ತೆ. ಗೊತ್ತಲ್ಲ. ಹಾಗಾದರೆ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರಿಗೆ ಒಳ್ಳೆಯದಾಗಬೇಕು, ಶತ್ರುಗಳಿಂದ ಗಂಡಾಂತರಗಳು ದೂರ ಆಗಬೇಕು ಯಜಮಾನರಿಗೆ ಅಂತಂದರೆ ನೀವು ಓಂ ಪ್ರಚಂಡ ರುದ್ರಾಯ ನಮಃ ಅಂತ ನಿಮ್ಮ ಹೆಸರು ಮತ್ತು ಇದನ್ನು ಬರೆದು ಟೈಪ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.